ಗುಡ್ ಈವ್ನಿಂಗ್ ಸ್ಟೂಡೆಂಟ್ಸ್. ಇವತ್ತಿನ ಭಾಗದಲ್ಲಿ ನಾವು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಈ ಪಾಠದ ಕೊನೆಯ ಭಾಗವನ್ನ ಕಲಿಯಲಿಕ್ಕಿದ್ದೇವೆ. ಹಾಗೆ ಈ ಪಾಠಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ಪ್ರಶ್ನೋತ್ತರಗಳನ್ನ ಕೂಡ ನಾವು ಬಿಡಿಸ್ಲಿಕ್ಕಿದ್ದೇವೆ. ಒಂದೆರಡು ನಿಮಿಷಗಳ ನಂತರ ನಾವು ಈ ಪಾಠವನ್ನ ಶುರು ಮಾಡೋಣ. ಓಕೆ, ನಾವು ಹಿಂದಿನ ಕ್ಲಾಸಲ್ಲಿ ಗೃಹ ಬಳಕೆ ವಿದ್ಯುತ್ ಮಂಡಲಗಳು ಅನ್ನುವಂತಹ ಒಂದು ಟಾಪಿಕ್ ಅನ್ನ ಕಲಿತಾ ಇದ್ವಿ ಅಲ್ವಾ? ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಮನೆಗಳಲ್ಲಿ ಆ ವಿದ್ಯುತ್ ಸಂಪರ್ಕ ಕೆಲವೊಂದು ವಿದ್ಯುತ್ ಕಂಬಗಳಿಗೆ ಹೊಂದಿಕೊಂಡಿರುವ ಹಾಗೆ ಮುಖ್ಯ ತಂತಿಯ ಮೂಲಕ ನಮ್ಮ ಮನೆಗೆ ಬರುತ್ತೆ, ಅಥವಾ ನೆಲದಡಿಯಲ್ಲಿ ಹುದುಗಿಸಿದ ಕೇಬಲ್ಗಳ ಮೂಲಕ ನಮ್ಮ ಮನೆಗೆ ಏನಾಗತ್ತೆ, ವಿದ್ಯುತ್ ಸರಬರಾಜಾಗತ್ತೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಹಾಗೆ ಅಲ್ಲಿ ಧನಾತ್ಮಕ ಮತ್ತೆ ಋಣಾತ್ಮಕ ಅಲ್ವಾ, ಸಜೀವ ಮತ್ತೆ ತಟಸ್ಥ ತಂತಿ ಅನ್ನುವಂಥದ್ದು ಇರುತ್ತೆ. ಅವುಗಳ ನಡುವಿನ ವಿಭವಾಂತರವು 220 ವೋಲ್ಟ್ ಆಗಿರುತ್ತೆ. ಹಾಗೆ ಅದು ಫ್ಯೂಸ್ ನ ಮೂಲಕ ನಮ್ಮ ಮನೆಯ ಒಂದು ಮೀಟರ್ ಬೋರ್ಡ್ ಅನ್ನ ಪ್ರವೇಶಿಸುತ್ತೆ. ಅಲ್ಲಿಂದ ನಮ್ಮ ಮನೆಯ ಬೇರೆ ಬೇರೆ ಭಾಗಗಳಿಗೆ ಏನಾಗತ್ತೆ, ಅದು ಸಂಪರ್ಕವನ್ನ ಹೊಂದಿರತ್ತೆ ಅನ್ನೋದನ್ನ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಂಡಿದ್ವಿ ಅಲ್ವಾ? ಹಾಗೆ ಈ ವಿದ್ಯುತ್ ಫ್ಯೂಸ್ ಅನ್ನುವಂಥದ್ದು ಯಾವ ರೀತಿಯಾಗಿ ಕೆಲಸ ಮಾಡತ್ತೆ ಅನ್ನುವಂಥದ್ದನ್ನ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಂಡಿದ್ವಿ. ಇಲ್ಲಿ ನಾವು ಈ ಒಂದು ಅರ್ತ್ ವೈರ್ ಅಂದ್ರೆ ಭೂ ಸಂಪರ್ಕ ತಂತಿ, ಈ ಭೂ ಸಂಪರ್ಕ ತಂತಿಯ ಬಗ್ಗೆ ನಾವು ಕಲಿತಾ ಇದ್ವಿ ಅಲ್ವಾ? ಒಂದು ಹಸಿರು ಅವಾಹಕ ಹೊದಿಕೆಯನ್ನ ಹೊಂದಿರುವಂತಹ ಭೂ ಸಂಪರ್ಕ ತಂತಿಯನ್ನ, ಅರ್ತ್ ವೈರ್ ಅನ್ನ ಏನ್ ಮಾಡಿರ್ತಾರೆ, ಮನೆಯ ಹತ್ತಿರ ಭೂಮಿಯಲ್ಲಿ ಬಹಳಷ್ಟು ಆಳದಲ್ಲಿ ಹೂಳಲಾಗಿರುವ ಲೋಹದ ತಟ್ಟೆಗೆ ಜೋಡಿಸಲಾಗಿರತ್ತೆ. ಹಾಗಾದ್ರೆ ಈ ಭೂ ಸಂಪರ್ಕ ತಂತಿಯ ಕಾರ್ಯವೇನು? ವೆರಿ ಇಂಪಾರ್ಟೆಂಟ್, ಇದನ್ನ ಕೇಳ್ತಾರೆ. ಹಾಗಾದ್ರೆ ಈ ಭೂ ಸಂಪರ್ಕ ತಂತಿಯ ಕಾರ್ಯವೇನು ಅಂತ ಕೇಳ್ತಾರೆ ಅಲ್ವಾ? ಇದನ್ನ ನಮ್ಮ ಮನೆಯ ವಿದ್ಯುತ್ ಉಪಕರಣಗಳ ಸುರಕ್ಷತೆಗಾಗಿ ಇದನ್ನ ಬಳಸಲಾಗತ್ತೆ. ಹಾಗಾದ್ರೆ ಈ ಇಸ್ತ್ರಿ ಪೆಟ್ಟಿಗೆ ಇರಬಹುದು, ಅಥವಾ ವಿದ್ಯುತ್ ಟೋಸ್ಟರ್ ಇರಬಹುದು, ಮೇಜಿನ ಮೇಲಿನ ವಿದ್ಯುತ್ ಪಂಖ ಇರಬಹುದು, ಟೇಬಲ್ ಫ್ಯಾನ್ ಇರಬಹುದು, ಈ ರೀತಿಯಾದಂತಹ ಒಂದು ಉಪಕರಣಗಳ ಒಂದು ಸುರಕ್ಷತೆಗಾಗಿ ಭೂ ಸಂಪರ್ಕ ತಂತಿಯನ್ನ ಬಳಸ್ತಾರೆ. ಹಾಗಾದ್ರೆ ಈ ಭೂ ಸಂಪರ್ಕ ತಂತಿ ಏನ್ ಮಾಡುತ್ತೆ? ನಿಮ್ಗೆ ಗೊತ್ತಿರೋ ಹಾಗೆ ಎರಡು ತಂತಿಗಳು ನಿಮ್ಗೆ ಗೊತ್ತಿದೆ ಅಲ್ವಾ? ಒಂದು ಕೆಂಪು ಬಣ್ಣದ್ದು, ಇನ್ನೊಂದು ಕಪ್ಪು ಬಣ್ಣದ್ದು. ಕೆಂಪು ಬಣ್ಣದ್ದು ಸಜೀವ ತಂತಿ ಆದ್ರೆ ಕಪ್ಪು ಬಣ್ಣದ್ದು ತಟಸ್ಥ ತಂತಿಯಾಗಿರುತ್ತೆ, ನೆಗೆಟಿವ್ ವೈರ್ ಅಂತ ನಾವು ಅದನ್ನ ಕರಿತೇವೆ. ಹಾಗಾದ್ರೆ ಈ ಇನ್ನೊಂದು ತಂತಿ, ಹಸಿರು ಹೊದಿಕೆ ತಂತಿ ಏನ್ ಮಾಡುತ್ತೆ, ಇದನ್ನ ವಿದ್ಯುತ್ ಉಪಕರಣದ ಲೋಹದ ಮೇಲ್ಮೈಗೆ ಅದನ್ನ ಜೋಡಿಸಲಾಗಿರುತ್ತೆ. ಉದಾಹರಣೆಗೆ ರೆಫ್ರಿಜರೇಟರ್ ಇರಬಹುದು, ಅಥವಾ ಇಸ್ತ್ರಿ ಪೆಟ್ಟಿಗೆ ಇರಬಹುದು, ಅದರ ಮೇಲ್ಮೈಗೆ ಇದನ್ನ ಜೋಡಿಸಿರ್ತಾರೆ. ಹಾಗಾದ್ರೆ ಈ ಭೂ ಸಂಪರ್ಕ ತಂತಿ ಏನ್ ಮಾಡುತ್ತೆ? ಇದು ಏನ್ ಮಾಡುತ್ತೆ, ಅಕಸ್ಮಾತ್ ಆಗಿ ವಿದ್ಯುತ್ ಸೋರಿಕೆ ಉಂಟಾದ್ರೆ, ಈ ಉಪಕರಣಗಳಲ್ಲಿ ವಿದ್ಯುತ್ ಸೋರಿಕೆ ಉಂಟಾದ್ರೆ ಏನ್ ಮಾಡುತ್ತೆ, ಅದನ್ನ ಈ ಒಂದು ಉಪಕರಣಕ್ಕೆ ಸಂಪರ್ಕ ಹೊಂದಿರುವಂತಹ ಭೂ ಸಂಪರ್ಕ ತಂತಿ ಏನ್ ಮಾಡುತ್ತೆ, ಅದನ್ನ ಸೋರಿಕೆ ಆದಂತಹ ವಿದ್ಯುತ್ ಪ್ರವಾಹವನ್ನ ಏನ್ ಮಾಡುತ್ತೆ, ಅದು ಭೂಮಿಗೆ ಅದನ್ನ ಏನ್ ಮಾಡುತ್ತೆ,
ಭೂಮಿಯ ವಿಭವಾಂತರಕ್ಕೆ ಸಮನಾಗಿಸುತ್ತದೆ ಅಲ್ವಾ. ಆದ್ರಿಂದ ಇಲ್ಲಿ ವಿದ್ಯುತ್ ಸೋರಿಕೆ ಆದ್ರೂ ಕೂಡ, ಈ ಉಪಕರಣಗಳಲ್ಲಿ ವಿದ್ಯುತ್ ಸೋರಿಕೆ ಆದ್ರೂ ಕೂಡ ಬಳಕೆದಾರರಿಗೆ ಯಾವುದೇ ಅಪಘಾತ ಆಗೋದಿಲ್ಲ. ನೀವು ನೋಡಿರಬಹುದು, ನಿಮ್ಮ ಮನೆಯಲ್ಲಿ ಈ ರೀತಿಯಾದಂತ ಮೂರು ಒಂದು ಇದಿರುವಂತ ಒಂದು ಸಾಕೆಟ್ ಇರುತ್ತೆ ಅಲ್ವಾ. ಇಲ್ಲಿ ನೋಡಿ, ಇದು ಒಂದು ಈಗ ನೀವೊಂದು ಆ ಏನು ಆ ಇಸ್ತ್ರಿ ಪೆಟ್ಟಿಗೆಯ ಒಂದು ಸ್ವಿಚ್ ಅನ್ನ ಸಾಕೆಟ್ಗೆ ಹಾಕ್ತೀರಾ ಅಂತ ಇದ್ರೆ, ಅದು ಈ ರೀತಿಯಾದಂತ ಮೂರು ಒಂದು ಈ ರೀತಿಯಾದಂತ ಹೋಲ್ ಅನ್ನ ಹೊಂದಿರುತ್ತೆ ಅಲ್ವಾ. ಇದು ಒಂದು ಸಜೀವ ತಂತಿ ಆದ್ರೆ, ಒಂದು ತಟಸ್ಥ ತಂತಿ ಆದ್ರೆ, ಇನ್ನೊಂದು ಭೂ ಸಂಪರ್ಕ ತಂತಿ ಅಲ್ವಾ. ಈ ರೀತಿಯಾಗಿ ಮೂರು ಇದನ್ನ ಜೋಡಿಸಿರ್ತಾರೆ ಅಲ್ವಾ. ಆದ್ರಿಂದ ಈ ಒಂದು ತಂತಿ ಏನು ಮಾಡುತ್ತೆ, ಈ ಭೂ ಸಂಪರ್ಕ ತಂತಿ ಅಕಸ್ಮಾತ್ ಆಗಿ ಈ ಒಂದು ಉಪಕರಣದಲ್ಲಿ ಹೆಚ್ಚಾದ ಮೇಲ್ಮೈಯಲ್ಲಿ ಹೆಚ್ಚಾದ ಒಂದು ವಿದ್ಯುತ್ ಸೋರಿಕೆ ಆದ್ರೆ, ಅದನ್ನ ಬಳಕೆದಾರರಿಗೆ ವಿದ್ಯುತ್ ಆಘಾತವಾಗದಂತೆ ಅದು ತಡೆಯುತ್ತೆ ಅಂತ ನಾವು ಹೇಳ್ಬಹುದು. ಹಾಗೆ ಪ್ರತಿಯೊಂದು ವಿದ್ಯುತ್ ಉಪಕರಣನೂ ಕೂಡ ಏನಾಗಿರುತ್ತೆ, ಅದು ವಿದ್ಯುತ್ ಪ್ರವಾಹವನ್ನ ನಿಲ್ಲಿಸ್ಲಿಕ್ಕೆ, ಹಾಗೆ ವಿದ್ಯುತ್ ಪ್ರವಾಹವನ್ನ ಉಂಟು ಮಾಡ್ಲಿಕ್ಕೆ ಸ್ವಿಚ್ ಗಳನ್ನ ಹೊಂದಿರತ್ತೆ ಅಲ್ವಾ. ಇಲ್ಲಿ ನೋಡಿ, ಈ ಸ್ವಿಚ್ ಏನಾಗಿರುತ್ತೆ, ಇದು ವಿದ್ಯುತ್ ಫ್ಯಾನ್ ನ ಸ್ವಿಚ್ ಅಂತ ಹೇಳ್ಬಹುದು ಅಲ್ವಾ. ಇದು ವಿದ್ಯುತ್ ಲೈಟ್ ನ ಸ್ವಿಚ್ ಅಂತ ಹೇಳ್ಬಹುದು. ಈ ಸ್ವಿಚ್ ಅನ್ನ ಆನ್ ಮಾಡಿದ್ರೆ ಏನಾಗತ್ತೆ, ವಿದ್ಯುತ್ ಪ್ರವಾಹ ಉಂಟಾಗತ್ತೆ. ಇದನ್ನ ಆಫ್ ಮಾಡಿದ್ರೆ ವಿದ್ಯುತ್ ಪ್ರವಾಹ ಕಡಿತಗೊಳ್ಳತ್ತೆ ಅಲ್ವಾ. ಆದ್ರಿಂದ ಪ್ರತಿಯೊಂದು ಉಪಕರಣಗಳು ಕೂಡ ಏನಾಗಿರತ್ತೆ, ವಿದ್ಯುತ್ ಪ್ರವಾಹವನ್ನ ಪ್ರವಹಿಸ್ಲಿಕ್ಕೆ ಪ್ರತ್ಯೇಕವಾಗಿ ಸ್ವಿಚ್ ಅನ್ನ ಹೊಂದಿರತ್ತೆ ಅಂತ ನಾವು ಹೇಳ್ಬಹುದು. ಹಾಗೆ ನಿಮಗೆ ಗೊತ್ತಿದೆ, ಗೃಹ ಬಳಕೆಯ ವಿದ್ಯುತ್ ಮಂಡಲಗಳಿಗೆ ವಿದ್ಯುತ್ ಫ್ಯೂಸ್ ಅನ್ನುವಂಥದ್ದು ಅತ್ಯಂತ ಪ್ರಮುಖವಾದಂತ ಒಂದು ಘಟಕವಾಗಿದೆ. ಹಾಗಾದ್ರೆ ಈ ವಿದ್ಯುತ್ ಫ್ಯೂಸ್ ಏನ್ ಮಾಡುತ್ತೆ, ನಿಮಗೆ ಗೊತ್ತಿದೆ, ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೆ ಅಲ್ವಾ. ಈ ವಿದ್ಯುತ್ ಫ್ಯೂಸ್ ಏನ್ ಮಾಡುತ್ತೆ, ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಆದ್ರೆ, ಅಂದ್ರೆ ಹೆಚ್ಚಿನ ವಿದ್ಯುತ್ ಪ್ರವಾಹ ಹರಿದ್ರೆ, ಇಲ್ಲಿ ವಿದ್ಯುತ್ ಫ್ಯೂಸ್ ಇದೆ, ಇಲ್ಲಿ ವಿದ್ಯುತ್ ಉಪಕರಣ ಇದೆ ಅಂತ ಅನ್ಕೊಳ್ಳಿ. ಇಲ್ಲಿ ಏನಾಗ್ತಾ ಇದೆ, 5 ಆಂಪಿಯರ್ ವಿದ್ಯುತ್ ಪ್ರವಾಹ ಹರಿಬೇಕಾಗಿತ್ತು, 10 ಆಂಪಿಯರ್ ವಿದ್ಯುತ್ ಪ್ರವಾಹ ಹರಿತಾ ಇದೆ. ಹಾಗಾದ್ರೆ ಈ ಒಂದು ವಿದ್ಯುತ್ ಫ್ಯೂಸ್ ಏನಾಗತ್ತೆ, ಅದನ್ನು ಕೂಡ 5 ಆಂಪಿಯರ್ ವಿದ್ಯುತ್ ಪ್ರವಾಹ ಸರಿಯಾಗಿ ಹರಿಯುವಂತೆ ಅದನ್ನ ಆ ರೀತಿಯಾದಂತ ಫ್ಯೂಸ್ ಅನ್ನ ಉಪಯೋಗಿಸ್ತಾ ಇರ್ತಾರೆ. ಆದ್ರೆ ಈ 10 ಆಂಪಿಯರ್ ವಿದ್ಯುತ್ ಪ್ರವಾಹ ಹರಿದಾಗ ಇದೇನಾಗತ್ತೆ, ಈ ಫ್ಯೂಸ್ ಅನ್ನುವಂಥದ್ದು ಕರಗಿ ವಿದ್ಯುತ್ ಪ್ರವಾಹವನ್ನ ಕಡಿತಗೊಳಿಸತ್ತೆ. ಅಂದ್ರೆ ಈ ಉಪಕರಣಗಳಿಗೆ ವಿದ್ಯುತ್ ಪ್ರವಾಹ ಹೋಗದಂತೆ ತಡೆಯುತ್ತೆ. ಅಕಸ್ಮಾತ್ ಆಗಿ ವಿದ್ಯುತ್ ಪ್ರವಾಹ 10 ಆಂಪಿಯರ್ ವಿದ್ಯುತ್ ಪ್ರವಾಹ ಇದರ ಮೂಲಕ ಹರಿದ್ರೆ ಏನಾಗ್ತಿತ್ತು, ಈ ಉಪಕರಣಕ್ಕೆ ಹಾನಿ ಆಗ್ತಿತ್ತು ಅಲ್ವಾ. ಆದ್ರಿಂದ ಈ ಫ್ಯೂಸ್ ಅನ್ನುವಂಥದ್ದು ಓವರ್ಲೋಡ್ ನಿಂದ ಆಗುವಂತಹ ಹಾನಿಯಿಂದ ರಕ್ಷಣೆ ಮಾಡತ್ತೆ ಅಂತ ನಾವು ಹೇಳ್ಬಹುದು. ಹಾಗೆ ಈ ಓವರ್ಲೋಡ್ ಅನ್ನುವಂಥದ್ದು ಹೇಗಾಗತ್ತೆ ಅಲ್ವಾ, ಹೇಗಾಗತ್ತೆ ಈ ಓವರ್ಲೋಡ್ ಅನ್ನುವಂಥದ್ದು, ಸಜೀವ ತಂತಿ ಮತ್ತೆ ತಟಸ್ಥ ತಂತಿ, ಈ ಎರಡು ತಂತಿಗಳು ಏನಾಗಬಹುದು, ಅವಾಹಕ ಹೊದಿಕೆಯನ್ನ ಹೊಂದಿರತ್ತೆ. ನಿಮ್ಗೆ ಗೊತ್ತಿದೆ, ಇದು ಕೆಂಪು ಬಣ್ಣದ ಅವಾಹಕ ಹೊದಿಕೆಯನ್ನ ಹೊಂದಿರತ್ತೆ, ಇದು ಕಪ್ಪು ಬಣ್ಣದ ಅವಾಹಕ ಹೊದಿಕೆಯನ್ನ ಹೊಂದಿರತ್ತೆ ಅಲ್ವಾ. ಈ ಅವಾಹಕ ಹೊದಿಕೆಗಳೇನಾಗ್ಬಿಡತ್ತೆ, ಕೆಲವೊಂದು ಸಲ ಆ ಹಾನಿಗೊಳಗಾದ್ರೆ, ಉದಾಹರಣೆಗೆ ಇಲ್ಲಿ ನೋಡಿ, ನೀವು ನೋಡಿರಬಹುದು, ಕೆಂಪು ಬಣ್ಣದ ಅದರ ಒಂದು ಹೊದಿಕೆ ಇದ್ರೆ ಆ ಹೊದಿಕೆ ಏನಾಗಿರತ್ತೆ, ಹಾಳಾಗಿರತ್ತೆ. ಅಲ್ಲಿ ಆ ಎರಡೂ ತಂತಿಗಳು ಜೋಡಣೆಯಾದ್ರೆ ಏನಾಗತ್ತೆ, ವಿದ್ಯುತ್ ಪ್ರವಾಹ ಹೆಚ್ಚಾಗತ್ತೆ. ಓವರ್ಲೋಡ್ ಅಂದ್ರೆ ನಿಮ್ಗೆ ಗೊತ್ತಾಗಿದೆ, ಅಂದ್ರೆ ಹೆಚ್ಚಾಗಿರೋದು ವಿದ್ಯುತ್ ಪ್ರವಾಹ ಹೆಚ್ಚಾಗಿರೋದು. ಈ ಸಂದರ್ಭದಲ್ಲೂ ಕೂಡ ಏನಾಗತ್ತೆ, ವಿದ್ಯುತ್ ಪ್ರವಾಹ ಹೆಚ್ಚಾಗತ್ತೆ ಅಂತ ನಾವು ಹೇಳ್ಬಹುದು. ಹಾಗೆ ಲೋಡ್ ಆಗ್ಲಿಕ್ಕೆ ಇನ್ನೊಂದು ಕಾರಣ ಅಂದ್ರೆ, ಒಂದೇ ಒಂದು ಸಾಕೆಟ್ಗಳಿಗೆ ಹಲವಾರು ಉಪಕರಣಗಳನ್ನ ಜೋಡಿಸೋದ್ರಿಂದ. ಈಗ ನೋಡಿ, ಒಂದು ಸಾಕೆಟ್ ಇದೆ, ಹೀಗೆ ಒಂದು ಸಾಕೆಟ್ ಇದೆ. ಈ ಒಂದೇ ಸಾಕೆಟ್ಗೆ ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ವಿದ್ಯುತ್ ಫ್ಯಾನ್ ಅನ್ನ ಜೋಡಿಸ್ತಾ ಇದ್ದಾರೆ, ಹಾಗೆ ವಿದ್ಯುತ್ ದೀಪವನ್ನ ಜೋಡಿಸ್ತಾ ಇದ್ದಾರೆ, ಹಾಗೆ ಇನ್ನು ಹಲವು ಉಪಕರಣಗಳನ್ನ ಜೋಡಿಸೋದ್ರಿಂದನೂ ಕೂಡ ಏನಾಗತ್ತೆ, ಓವರ್ಲೋಡ್ ಅಂದ್ರೆ ಹೆಚ್ಚಿನದಾದಂತ ಒಂದು ವಿದ್ಯುತ್ ಪ್ರವಾಹ ಹರಿಯತ್ತೆ ಅಂತ ನಾವು ಹೇಳ್ಬಹುದು. ಓವರ್ಲೋಡ್ ಆದಾಗ ನಿಮ್ಗೆ ಗೊತ್ತಿದೆ, ಫ್ಯೂಸ್ ಕರಗಿ ಏನಾಗತ್ತೆ, ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸತ್ತೆ ಅಂತ ನಾವು ಹೇಳ್ತೇವೆ. ಹಾಗೆ ರಸ್ವಮಂಡಲ
ರಸ್ವಮಂಡಲ ಅಂದ್ರೆ ಏನು? ಶಾರ್ಟ್ ಸರ್ಕ್ಯೂಟ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಶಾರ್ಟ್ ಸರ್ಕ್ಯೂಟ್ ಅನ್ನೋ ವರ್ಡ್ ಅನ್ನ ನೀವು ಸಾಮಾನ್ಯವಾಗಿ ಕೇಳಿರ್ತೀರ ಅಲ್ವಾ? ಶಾರ್ಟ್ ಸರ್ಕ್ಯೂಟ್. ರಸ್ವಮಂಡಲ ಅಂದ್ರೆ ಕಡಿಮೆ, ಶಾರ್ಟ್ ಅಂದ್ರೆ ಕಡಿಮೆ ಅಲ್ವಾ? ಅಂತಹ ವಿದ್ಯುತ್ ಮಂಡಲ ಅಂತ ಕರಿತೇವೆ. ಈಗ ನೋಡಿ ಇಲ್ಲಿ ಏನಾಗಿದೆ ಅಂದ್ರೆ, ಒಂದು ಉದಾಹರಣೆಗಳ ಮೂಲಕ ಇದನ್ನ ನೋಡೋಣ. ರಸ್ವಮಂಡಲ ಅಂದ್ರೆ ಏನು ಅಂತ. ಇಲ್ಲಿ ನೋಡಿ, ಒಂದು ವಿದ್ಯುತ್ ಬ್ಯಾಟರಿ ಇದೆ ಅಲ್ವಾ? ವಿದ್ಯುತ್ ಬ್ಯಾಟರಿಯಿಂದ ಏನಾಗಿದೆ, ಒಂದು ವಿದ್ಯುತ್ ಮಂಡಲವನ್ನ ರಚಿಸಿದ್ದಾರೆ. ಇಲ್ಲಿ ಏನಾಗ್ತಾ ಇದೆ, ಅದು ವಿದ್ಯುತ್ ಬಲ್ಬ್ ಅನ್ನ ಹೊಂದಿದೆ ಈ ರೀತಿಯಾಗಿ ಅಲ್ವಾ? ಈ ರೀತಿಯಾಗಿ ಒಂದು ಕನೆಕ್ಷನ್ ಅನ್ನ ಹೊಂದಿದೆ ಅಂತ ಹೇಳ್ಬಹುದು ನಾವು. ಇಲ್ಲಿ ವಿದ್ಯುತ್ ಪ್ರವಾಹ ಹರಿತಾ ಇದೆ ವಿದ್ಯುತ್ ಕೋಶದಿಂದ. ಬ್ಯಾಟರಿಯಿಂದ ಏನಾಗ್ತಾ ಇದೆ, ವಿದ್ಯುತ್ ಪ್ರವಾಹ ಹರಿತಾ ಇದೆ. ಇಲ್ಲಿ ಬೆಳಕನ್ನು ಉಂಟು ಮಾಡ್ತಾ ಇದೆ ಅಲ್ವಾ? ಇದೊಂದನ್ನ ನಾವು ವಿದ್ಯುತ್ ಮಂಡಲ ಅಂತ ಕರಿತೇವೆ. ಇದೊಂದು ಸರಿಯಾದ ವಿದ್ಯುತ್ ಮಂಡಲ ಅಂತ ನಾವು ಹೇಳ್ಬಹುದು. ಆದ್ರೆ ಶಾರ್ಟ್ ಸರ್ಕ್ಯೂಟ್ ಅಂದ್ರೆ ಏನಾಗತ್ತೆ ಅಂದ್ರೆ, ಕೆಲವೊಂದು ಸಂದರ್ಭದಲ್ಲಿ ಈ ಒಂದು ತಂತಿ ಏನಾಗಿರಬಹುದು, ಆ ಒಂದು ಈ ಅವಾಹಕ ಹೊದಿಕೆಯನ್ನ ಆ ಅದು ಕಳೆದುಕೊಂಡಿರತ್ತೆ, ಅಂದ್ರೆ ಡ್ಯಾಮೇಜ್ ಆಗಿರಬಹುದು ಅಲ್ವಾ? ಆ ಸಂದರ್ಭದಲ್ಲಿ ಏನಾಗತ್ತೆ ಅಂದ್ರೆ, ಈ ಒಂದು ವಿದ್ಯುತ್ ತಂತಿ ಈ ಒಂದು ಭಾಗದಲ್ಲಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಈ ಒಂದು ಭಾಗದಲ್ಲಿ ಈ ರೀತಿಯಾಗಿ ಏನಾಗಿರುತ್ತೆ, ಅದು ಜಾಯಿನ್ ಆಗಿರುತ್ತೆ ಅಲ್ವಾ? ಇಲ್ಲಿ ಏನಾಯ್ತು, ವಿದ್ಯುತ್ ಪ್ರವಾಹ ಏನಾಗ್ತಾ ಇದೆ, ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಈ ಭಾಗದಲ್ಲಿ ಒಂದು ಇಷ್ಟೇ ಒಂದು ಭಾಗದಲ್ಲಿ ಏನಾಗ್ತಾ ಇದೆ, ಒಂದು ವಿದ್ಯುತ್ ಮಂಡಲ ಉಂಟಾಗ್ತಾ ಇದೆ. ಇಲ್ಲಿ ವಿದ್ಯುತ್ ಪ್ರವಾಹ ಉಂಟಾಗ್ತಾ ಇದೆ. ಅದು ಏನಾಗ್ತಾ ಇಲ್ಲ, ಇಲ್ಲಿ ವಿದ್ಯುತ್ ಬಲ್ಬ್ ಉರಿಲಿಕ್ಕೆ ಸಹಾಯ ಮಾಡ್ತಾ ಇಲ್ಲ. ಇಲ್ಲೇ ಒಂದು ಮಂಡಲ ರಚನೆ ಆಗ್ಬಿಟ್ಟಿದೆ ಅಲ್ವಾ? ಇದನ್ನ ಶಾರ್ಟ್ ಸರ್ಕ್ಯೂಟ್ ಅಂತ ಕರೀತಾರೆ. ಶಾರ್ಟ್ ಸರ್ಕ್ಯೂಟ್ ಹೇಗಾಗಬಹುದು ಅಂದ್ರೆ, ಎರಡು ತಂತಿಗಳು, ಸಜೀವ ತಂತಿ ಮತ್ತೆ ತಟಸ್ಥ ತಂತಿಗಳು ಏನಾಗತ್ತೆ, ತಮ್ಮ ಅವಾಹಕ ಹೊದಿಕೆಯನ್ನ ಕಳೆದುಕೊಂಡಾಗ ಅವೆರಡೂ ಕೂಡ ಸೇರಿಕೊಂಡು ಶಾರ್ಟ್ ಸರ್ಕ್ಯೂಟ್, ರಸ್ವ ಮಂಡಲವನ್ನ ಉಂಟು ಮಾಡ್ತಾ ಇದೆ. ಅಂದ್ರೆ ಎಲ್ಲಿ ವಿದ್ಯುತ್ ಒಂದು ತನ್ನ ಪರಿಣಾಮವನ್ನು ಉಂಟು ಮಾಡ್ಬೇಕಿತ್ತು, ಬೆಳಕಿನ ರೂಪದಲ್ಲೋ ಅಥವಾ ಶಾಖದ ರೂಪದಲ್ಲೋ, ಅದೇನಾಗೋದಿಲ್ಲ, ಅದು ಉಂಟಾಗೋದಿಲ್ಲ. ಬೇರೊಂದು ಕಡೆಯಲ್ಲಿ ಏನಾಗತ್ತೆ, ಈ ವಿದ್ಯುತ್ ಪ್ರವಾಹ ಹರಿತಾ ಇರತ್ತೆ. ಅದನ್ನ ನಾವು ಶಾರ್ಟ್ ಸರ್ಕ್ಯೂಟ್, ರಸ್ವ ಮಂಡಲ ಅಂತ ಕರಿತೇವೆ. ಇವಿಷ್ಟು ಗೃಹ ಬಳಕೆಯ ವಿದ್ಯುತ್ ಮಂಡಲದ ಬಗ್ಗೆ. ಹಾಗಾದ್ರೆ ನಾವು ಈ ಪಾಠದ ಕೊನೆಯ ಭಾಗವನ್ನ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಂಡ್ವಿ ಅಲ್ವಾ? ಹಾಗಾದ್ರೆ ನಾವು ಈ ಪಾಠದಲ್ಲಿ ಕಲಿತಿರುವಂತಹ ಒಂದು ಅಂಶಗಳನ್ನ ನೆನ್ಪು ಮಾಡ್ಕೊಳ್ಬಹುದಾ? ಮೊದಲನೇದಾಗಿ ಏನು, ಈ ಪಾಠದಲ್ಲಿ ನಾವು ವಿದ್ಯುತ್ ಪ್ರವಾಹ ಹರಿಯುತ್ತಿರುವಂತಹ ಒಂದು ವಾಹಕ ಏನ್ ಮಾಡತ್ತೆ, ಕಾಂತ ಕ್ಷೇತ್ರವನ್ನ ಉಂಟು ಮಾಡತ್ತೆ ಅಂತ ಹೇಳ್ಬಹುದು ಅಲ್ವಾ? ಕಾಂತ ಕ್ಷೇತ್ರವನ್ನ ಉಂಟು ಮಾಡ್ತಾ ಇದೆ. ವಿದ್ಯುತ್ ಪ್ರವಾಹ ಹರಿಯುತ್ತಿರುವಂತಹ ಒಂದು ವಿದ್ಯುತ್ ವಾಹಕ ಕಾಂತ ಕ್ಷೇತ್ರವನ್ನ ಉಂಟು ಮಾಡ್ತಾ ಇದೆ. ಹಾಗೆ ನಾವು ಬೇರೆ ಬೇರೆ ವಾಹಕದಲ್ಲಿ ಯಾವ ರೀತಿಯಾದಂತ ಕಾಂತ ಕ್ಷೇತ್ರ, ಕಾಂತೀಯ ಬಲರೇಖೆಗಳು ಉಂಟಾಗತ್ತೆ ಅಂತ ನಾವು ಹೇಳ್ಬಹುದು. ನೇರ ವಾಹಕದಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಏನಾಗತ್ತೆ, ಕಾಂತ ಕ್ಷೇತ್ರದ ಕಾಂತೀಯ ಬಲರೇಖೆಗಳೇನಾಗಿರುತ್ತೆ, ಏಕಕೇಂದ್ರೀಯ ವೃತ್ತಗಳ ಮಾದರಿಯಲ್ಲಿ ಅದು ಉಂಟಾಗತ್ತೆ ಅಂತ ತಿಳ್ಕೊಂಡಿದ್ವಿ. ಹಾಗೆ ಎರಡನೇದಾಗಿ, ಒಂದು ಬಾಗಿದ ಈ ರೀತಿಯಾಗಿ ಇರುವಂತಹ ಒಂದು ವಿದ್ಯುತ್ ವಾಹಕದಲ್ಲಿ ವಿದ್ಯುತ್ ಪ್ರವಾಹ ಹರಿದಾಗ ಏನಾಗತ್ತೆ, ಯಾವ ರೀತಿಯಾದಂತ ಕಾಂತೀಯ ಬಲರೇಖೆಗಳು ಉಂಟಾಗತ್ತೆ ಅನ್ನೋದನ್ನು ಕೂಡ ನಾವು ತಿಳ್ಕೊಂಡಿದ್ವಿ. ಹಾಗೆ ಸೊಲೆನಾಯ್ಡ್ ನಲ್ಲಿ ಅಲ್ವಾ, ಸೊಲೆನಾಯ್ಡ್ ಅಂದ್ರೆ ಈ ರೀತಿಯಾಗಿರುತ್ತೆ ಅಲ್ವಾ? ಸೊಲೆನಾಯ್ಡ್ ನಲ್ಲಿ ವಿದ್ಯುತ್ ಪ್ರವಾಹ ಹರಿಸಿದಾಗ ಅಲ್ವಾ, ಅಲ್ಲಿ ಏನಾಗತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಹಾಗೆ ಫ್ಲೆಮಿಂಗನ ಎಡಗೈ ನಿಯಮವನ್ನ ಕೂಡ ನಾವು ತಿಳ್ಕೊಂಡಿದ್ವಿ. ಹಾಗೆ ಗೃಹ ಬಳಕೆಯ ವಿದ್ಯುತ್ ಮಂಡಲ, ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಹೇಳಬೇಕು ಅಂದ್ರೆ, ಸಜೀವ ತಂತಿ ಹೇಗಿರತ್ತೆ, ತಟಸ್ಥ ತಂತಿ ಹೇಗಿರತ್ತೆ, ಹಾಗೆ ಭೂ ಸಂಪರ್ಕ ತಂತಿ, ಇದರ ಬಗ್ಗೆ ತುಂಬಾ ಪ್ರಶ್ನೆಗಳನ್ನ ಕೇಳ್ತಾರೆ. ಭೂ ಸಂಪರ್ಕ ತಂತಿಯ ಕಾರ್ಯವೇನು, ಯಾಕೆ ಜೋಡಿಸಿರ್ತಾರೆ ಅದನ್ನ, ಅದರ ಮೇಲೆ ಕ್ವಶನ್ ಅನ್ನ ಕೇಳ್ತಾರೆ. ಭೂ ಸಂಪರ್ಕ ತಂತಿ. ಹಾಗೆ ರಸ್ವ ಮಂಡಲದ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾರೆ.
ರಸ್ವಮಂಡಲ ಶಾರ್ಟ್ ಸರ್ಕ್ಯೂಟ್ ಅಂದ್ರೆ ಏನು ಅಂತ, ಹಾಗೆ ಓವರ್ಲೋಡಿಂಗ್ ಅಂದ್ರೆ ಏನು ಅಂತ ಕೇಳ್ತಾರೆ ಈ ಒಂದು ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕಾನ್ಸೆಪ್ಟ್ ಆಗಿದೆ. ಓವರ್ಲೋಡಿಂಗ್ ಅಂದ್ರೆ ಏನು ಅಂತ ಕೇಳ್ತಾರೆ. ಹಾಗೆ ವಿದ್ಯುತ್ ಫ್ಯೂಸ್ ನ ಕಾರ್ಯದ ಬಗ್ಗೆ ಕೇಳ್ತಾರೆ. ಇವೆಲ್ಲವೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಇವುಗಳನ್ನೆಲ್ಲ ಕೂಡ ನೀವು ಕರೆಕ್ಟ್ ಆಗಿ ಸ್ಟಡಿ ಮಾಡ್ಕೊಂಡಿರ್ಬೇಕು. ನಿಮ್ಗೆ ಈ ಎಲ್ಲ ಒಂದು ಭಾಗಗಳು, ಈ ಎಲ್ಲ ಒಂದು ಕಾನ್ಸೆಪ್ಟ್ಗಳು ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಆದ್ರಿಂದ ಈ ಒಂದು ಕ್ಲಾಸ್ ಅಲ್ಲಿ ನಾನು ಈ ಪಾಠದ ಮುಂದಿನ ಭಾಗವಾಗಿ ಕೆಲವೊಂದು ಪ್ರಶ್ನೋತ್ತರಗಳನ್ನ ನಾವು ಬಿಡಿಸೋಣ, ಆಯ್ತಾ? ಇಲ್ಲಿ ನೋಡಿ, ವಿದ್ಯುತ್ ಮಂಡಲಗಳಲ್ಲಿ ಮತ್ತು ವಿದ್ಯುತ್ ಉಪಕರಣಗಳಲ್ಲಿ ಸಾಮಾನ್ಯವಾಗಿ ಬಳಸುವ 2 ಸುರಕ್ಷಾ ಕ್ರಮಗಳನ್ನ ಹೆಸರಿಸಿ ಅಂತ ಇದೆ. ವಿದ್ಯುತ್ ಮಂಡಲಗಳನ್ನ ನಾವು ಕಾಪಾಡ್ಕೊಳ್ಬೇಕಾದ್ರೆ, ವಿದ್ಯುತ್ ಉಪಕರಣಗಳನ್ನ ಸುರಕ್ಷಿತವಾಗಿ ನಾವು ಇಟ್ಕೊಳ್ಬೇಕಾದ್ರೆ ಏನ್ ಮಾಡ್ತೇವೆ ಅಲ್ವಾ? ಏನ್ ಮಾಡ್ತೇವೆ, ಯಾರಾದ್ರೂ ಹೇಳ್ಬೋದಾ? ಇಲ್ಲಿ ವಿದ್ಯುತ್ ಮಂಡಲಗಳಲ್ಲಿ ನಾವು ಏನನ್ನ ಬಳಸ್ತೇವೆ? ವಿದ್ಯುತ್ ಫ್ಯೂಸ್ ಅನ್ನ ಬಳಸುವುದರ ಮೂಲಕ, ವಿದ್ಯುತ್ ವಿದ್ಯುತ್ ಫ್ಯೂಸ್ ಅನ್ನ ಬಳಸುವುದರ ಮೂಲಕ, ಹಾಗೆ ಒಂದು ಭೂ ಸಂಪರ್ಕ ತಂತಿಯನ್ನ ಅಳವಡಿಸುವುದರ ಮೂಲಕ ನಾವು ಸುರಕ್ಷಾ ಕ್ರಮಗಳನ್ನ, ವಿದ್ಯುತ್ ಉಪಕರಣಗಳನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಬಳಸಬಹುದು. ವಿದ್ಯುತ್ ಫ್ಯೂಸ್ ಅನ್ನ ಬಳಸಬಹುದು, ಭೂ ಸಂಪರ್ಕ ತಂತಿಯನ್ನ ನಾವು ಬಳಸ್ತೇವೆ. ಎರಡನೇ ಪ್ರಶ್ನೆ ನೋಡಿ, ಗೃಹ ವಿದ್ಯುತ್ ಮಂಡಲಗಳಲ್ಲಿ ಉಂಟಾಗುವ ಓವರ್ಲೋಡ್ ಅನ್ನ ತಪ್ಪಿಸಲು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಬೇಕು? ಓವರ್ಲೋಡ್ ಆಗಬಾರ್ದು ಅಲ್ವಾ? ಓವರ್ಲೋಡ್ ಆದ್ರೆ ಏನಾಗತ್ತೆ, ಅದು ಆ, ಉಪಕರಣಗಳಿಗೆ ಹಾನಿಯನ್ನ ಉಂಟು ಮಾಡಬಹುದು ಅಲ್ವಾ? ಆದ್ರಿಂದ ಏನನ್ನ ನಾವು ಯಾವ ರೀತಿಯಾದಂತಹ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ತೇವೆ? ಯಾರಾದ್ರೂ ಹೇಳ್ಬೋದಾ? ನೋಡಿ, ಮೊದಲನೇದಾಗಿ ವಿದ್ಯುತ್ ಮಂಡಲದಲ್ಲಿರುವಂತಹ ವಿದ್ಯುತ್ ಉಪಕರಣಗಳಿಗೆ ಓವರ್ಲೋಡ್ ಇಂದ ಉಂಟಾಗುವಂತಹ ಒಂದು ವಿದ್ಯುತ್ ಫ್ಯೂಸ್, ಇದು ಸಾರಿ ಸಾರಿ ಫಾರ್ ದ ರಾಂಗ್, ವಿದ್ಯುತ್ ಫ್ಯೂಸ್ ಅನ್ನುವಂಥದ್ದು ಏನ್ ಮಾಡುತ್ತೆ? ಓವರ್ಲೋಡ್ ನಿಂದ ಆಗುವಂತಹ ಒಂದು ಹಾನಿಯಿಂದ ಸಂರಕ್ಷಣೆ ಮಾಡುತ್ತೆ. ಹಾಗಾದ್ರೆ ಇದನ್ನ ನಾವು ಹೇಗೆ ಸರಿಪಡಿಸ್ಕೊಳ್ಬೇಕು ಅಂದ್ರೆ, ಒಂದು ವಿದ್ಯುತ್ ಉಪಕರಣಗಳನ್ನ ಒಂದೇ ಸಾಕೆಟ್ಗೆ ಜೋಡಿಸಬಾರ್ದು. ಒಂದೇ ಸಾಕೆಟ್ಗೆ ಜೋಡಿಸಿರೋದ್ರಿಂದ ಏನಾಗತ್ತೆ? ವಿದ್ಯುತ್ ಓವರ್ಲೋಡಿಂಗ್ ಆಗಬಹುದು ಅಲ್ವಾ? ಹಾಗೆ ಅನೇಕ ವಿದ್ಯುತ್ ಸಲಕರಣೆಗಳನ್ನ ಏಕಕಾಲಕ್ಕೆ ಉಪಯೋಗಿಸಬಾರದು. ಅಂದ್ರೆ ಹಲವಾರು ವಿದ್ಯುತ್ ಉಪಕರಣಗಳನ್ನ ಏಕಕಾಲಕ್ಕೆ ಉಪಯೋಗಿಸಿರೋದ್ರಿಂದ ಏನಾಗತ್ತೆ? ಇಲ್ಲಿ ಏನಾಗಬಹುದು? ಓವರ್ಲೋಡಿಂಗ್ ಅನ್ನ ಉಪಯೋಗಿಸಬಾರದು. ಉಪಯೋಗಿಸದೇ ಇರೋದ್ರಿಂದ ನಾವು ಓವರ್ಲೋಡಿಂಗ್ ಅನ್ನ ತಡೆಗಟ್ಟಬಹುದು ಅಲ್ವಾ? ಪಿ ಲೀಲಾ, ನಿಮ್ ಹೆಸರೇನು ಹೇಳ್ಬೋದಾ? ಕಾವ್ಯ ಪಿ. ಕಾವ್ಯ ಪಿ. ಓಕೆ, ಯಾಕೆ ಲೇಟ್ ಆಗಿ ಜಾಯ್ನ್ ಆದ್ರಿ? ಯಾಕೆ ಲೇಟ್ ಆಯ್ತು? ಓಕೆ, ಇಟ್ಸ್ ಓಕೆ. ಬಟ್ ಒನ್ ಥಿಂಗ್ ಏನು ಅಂದ್ರೆ, ನೀವು ಮಧ್ಯದಲ್ಲಿ ಜಾಯಿನ್ ಆದ್ರೆ ಏನಾಗತ್ತೆ, ನಿಮ್ಗೆ ಈ ಕಡೆ ಅರ್ಥನೂ ಆಗೋದಿಲ್ಲ, ಹಾಗೆ ಏನಾಗುತ್ತೆ, ನಿಮ್ಮ ಟೈಮ್ ಕೂಡ ವೇಸ್ಟ್ ಆಗತ್ತೆ ಅಲ್ವಾ? ಆದಷ್ಟು ನಿಮ್ಗೆ ನೆಟ್ವರ್ಕ್ ಇಶ್ಯೂ ಅಥವಾ ಮೊಬೈಲಿನ ಏನಾದ್ರೂ ತೊಂದರೆ ಇದ್ರೆ
ಓಕೆ, ಅದನ್ನ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಅಕಸ್ಮಾತ್ ಆಗಿ ನಿಮ್ಗೆ ಏನು ತೊಂದರೆ ಇಲ್ಲ ಅಂದ್ರೆ ನಿಮ್ಗೆ ಆಲ್ರೆಡಿ ಮೆಸೇಜ್ ಹೋಗಿರತ್ತೆ 6 ಗಂಟೆಗೆ ಕ್ಲಾಸ್ ಇರತ್ತೆ ಅಂತ. 6 ಗಂಟೆಗೆ ಜಾಯ್ನ್ ಆಗ್ಲಿಕ್ಕೆ ಟ್ರೈ ಮಾಡಿ. ಯಾಕೆಂದ್ರೆ ಆ ಮಧ್ಯದಲ್ಲಿ ಜಾಯ್ನ್ ಆದ್ರೆ ನಿಮ್ಗೆ ಅರ್ಧ ಗಂಟೆ ಸಮಯನೂ ಕೂಡ ವ್ಯರ್ಥ ಆಗತ್ತೆ, ಹಾಗೆ ಅರ್ಥನೂ ಏನೂ ಆಗ್ತಾ ಇರೋದಿಲ್ಲ ಅಲ್ವಾ. ಆದ್ರಿಂದ ನಿಮ್ಗೆ ಬೇರೆ ಯಾವ್ದು ಸಮಸ್ಯೆ ಇಲ್ಲ ಅಂದ್ರೆ ನೀವು 6 ಗಂಟೆಗೆ ಜಾಯ್ನ್ ಆಗ್ಲಿಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡಿ, ಆಯ್ತಾ. ಓಕೆ ಮ್ಯಾಮ್. ಓಕೆ, ಇಲ್ಲಿ ನೋಡಿ, 5 ಆಂಪಿಯರ್ ವಿದ್ಯುತ್ ರೇಟಿಂಗ್ ಹಾಗೂ 2 ಕಿಲೋವ್ಯಾಟ್ ವಿದ್ಯುತ್ ಸಾಮರ್ಥ್ಯ ಹೊಂದಿರುವಂತಹ ಒಂದು ಸೂಕ್ಷ್ಮ ತರಂಗ ವಲಯನ್ನ ಗೃಹ ಬಳಕೆಯ ಮಂಡಲದಲ್ಲಿ 220 ವೋಲ್ಟ್ ಅಂದ್ರೆ ವಿದ್ಯುತ್ ಮಂಡಲದಲ್ಲಿ 220 ವೋಲ್ಟ್ ಇರುತ್ತೆ, ಅದನ್ನ ಬಳಸಿದೆ. ನೀವು ಇಲ್ಲಿ ಯಾವ ಪರಿಣಾಮವನ್ನ ನಿರೀಕ್ಷಿಸುವಿರಿ, ವಿವರಿಸಿ ಅಂತ ಇದೆ. ಇಲ್ಲಿ ನೋಡಿ, ಐ ಗೊತ್ತಿದೆ ನಮ್ಗೆ, I = 5 ಆಂಪಿಯರ್ ಅನ್ನುವಂಥದ್ದು ಗೊತ್ತಿದೆ. ಹಾಗೆ ಇಲ್ಲಿ ಸಾಮರ್ಥ್ಯ, ವಿದ್ಯುತ್ ಸಾಮರ್ಥ್ಯ ಗೊತ್ತಿದೆ ಅಲ್ವಾ, ಎಷ್ಟು, 2000 ವ್ಯಾಟ್ ಅಂತ ನಾವಿಲ್ಲಿ ತೆಗೆದುಕೊಳ್ಬಹುದು. ಹಾಗಾದ್ರೆ ಏನ್ ಮಾಡಬಹುದು ನಾವು, ಇಲ್ಲಿ 5 ಆಂಪಿಯರ್ ವಿದ್ಯುತ್ ಪ್ರವಾಹ ಹರಿತಾ ಇದೆ, ಇಲ್ಲಿ ವಿ ಕೊಟ್ಟಿದ್ದಾರೆ. 5 ಆಂಪಿಯರ್ ವಿದ್ಯುತ್ ಪ್ರವಾಹವನ್ನ ಹರಿಸ್ಲಿಕ್ಕೆ ಅದರಲ್ಲಿ ಸಾಧ್ಯ ಇದೆ. ಇಲ್ಲಿ ವಿ ಕೂಡ ಕೊಟ್ಟಿದ್ದಾರೆ ನೋಡಿ, ವಿ ಕೊಟ್ಟಿದ್ದಾರೆ ಎಷ್ಟು, 220 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ನಾವು ಇದರಲ್ಲಿ ಎಷ್ಟು ಒಂದು ವಿದ್ಯುತ್ ಪ್ರವಾಹ ಹರಿತಾ ಇದೆ ಅಂತ ನಾವು ಚೆಕ್ ಮಾಡ್ಬೋದು. I = P/V ಅಲ್ವಾ. ಇದನ್ನ ಮಾಡಿದ್ರೆ 2000 / 220 ಅಲ್ವಾ. ನೋಡಿ, ಇದನ್ನ ಸಾಲ್ವ್ ಮಾಡಿದ್ರೆ ಏನ್ ಬರುತ್ತೆ, 200 ಅಲ್ವಾ, 9.09 ಸಮಥಿಂಗ್ ಬರುತ್ತೆ ಅಲ್ವಾ. ಇಲ್ಲಿ I ಎಷ್ಟಾಗತ್ತೆ, 9 ಆಂಪಿಯರ್ ಆಗ್ತಾ ಇದೆ ಅಲ್ವಾ. ಅಂದ್ರೆ ವಿದ್ಯುತ್ ಪ್ರವಾಹ ಹೆಚ್ಚಾಗಿ ಹರಿತಾ ಇದೆ. ಅಲ್ಲಿ 5 ಆಂಪಿಯರ್ ವಿದ್ಯುತ್ ಪ್ರವಾಹ ಹರಿಬೇಕಿತ್ತು ಅಲ್ವಾ, 5 ಆಂಪಿಯರ್ ವಿದ್ಯುತ್ ಪ್ರವಾಹ ಹರಿಬೇಕಿತ್ತು, ಆದ್ರೆ ಇಲ್ಲಿ ಏನಾಗ್ತಾ ಇದೆ, 9 ಆಂಪಿಯರ್ ವಿದ್ಯುತ್ ಪ್ರವಾಹ ಹರಿತಾ ಇದೆ. ಅಂದ್ರೆ ಈ ಒಂದು ಏನಾಗಬಹುದು, ಈ ಒಂದು ವಿದ್ಯುತ್ ಉಪಕರಣ ಹಾಳಾಗುವಂತ ಒಂದು ಸಂದರ್ಭ ಇರತ್ತೆ ಅಂತ ನಾವು ಇಲ್ಲಿ ಹೇಳಬಹುದು. ಹಾಗೆ 4ನೇ ಪ್ರಶ್ನೆಯನ್ನ ನೋಡಿ, ರಸ್ವ ಮಂಡಲದ ಸಂದರ್ಭದಲ್ಲಿ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹವು ಏನಾಗತ್ತೆ. ರಸ್ವ ಮಂಡಲ ಅಂದ್ರೆ ನಾನು ಹೇಳಿದ್ದೆ ಅಲ್ವಾ, ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳಿದ್ದೆ ಅಲ್ವಾ. ನಿಮ್ಗೆ ಇಂಗ್ಲಿಷ್ ಅಲ್ಲಿ ಈ ವರ್ಡ್ ಅನ್ನ ಹೇಳಿದ್ರೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳಿದ್ದೆ ಅಲ್ವಾ. ಗಣನೀಯವಾಗಿ ಕಡಿಮೆಯಾಗುತ್ತದೆ, ಬದಲಾಗುವುದಿಲ್ಲ, ಬಹಳ ಹೆಚ್ಚಾಗುತ್ತದೆ, ಸತತವಾಗಿ ಬದಲಾಗುತ್ತದೆ. ಅಂದ್ರೆ ಒಂದು ಮಂಡಲದಲ್ಲಿ, ಇದು ನೋಡಿ, ಇದೊಂದು ಸಜೀವ ತಂತಿ, ಇದೊಂದು ತಟಸ್ಥ ತಂತಿ. ಈ ಎರಡೂ ತಂತಿಗಳು ಅವಾಹಕ ಹೊದಿಕೆಯನ್ನ ಆ ಯಾವುದೇ ಒಂದು ಸಂದರ್ಭದಲ್ಲಿ ಅವಾಹಕ ಹೊದಿಕೆ ಏನಾಗಬಹುದು, ಅದು ಹಾಳಾಗಿರೋದ್ರಿಂದ ಎರಡು ತಂತಿಗಳು ಸಂಪರ್ಕಕ್ಕೆ ಬಂದಾಗ ಏನಾಗತ್ತೆ, ರಸ್ವ ಮಂಡಲ ಉಂಟಾಗಬಹುದು. ಆಗ ಇದರಲ್ಲಿ ಹರಿಯುವಂತ ವಿದ್ಯುತ್ ಪ್ರವಾಹ ಏನಾಗತ್ತೆ, ಬಹಳ ಹೆಚ್ಚಾಗತ್ತೆ. ಅಂದ್ರೆ ಒಂದೇ ಸಲ ಹೆಚ್ಚಾಗತ್ತೆ. ಇದನ್ನ ನಾವು ಓವರ್ಲೋಡಿಂಗ್ ಅಂತಾನೂ ಕರಿತೇವೆ ಅಲ್ವಾ. ಓವರ್ಲೋಡಿಂಗ್ ಅಂದ್ರೆ ವಿದ್ಯುತ್ ಪ್ರವಾಹ ಗಣನೀಯವಾಗಿ ಹೆಚ್ಚಾಗ್ಬಿಡತ್ತೆ. ಇದನ್ನ ನೋಟ್ ಮಾಡ್ಕೊಳ್ಳಿ ಉತ್ತರವನ್ನ. ಆಯ್ತು ಮ್ಯಾಮ್. ಓಕೆ, ಇಲ್ಲಿ ನೋಡಿ, ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನ ತಿಳಿಸಿ. ವಿದ್ಯುತ್ ಮೋಟಾರ್ ಯಾಂತ್ರಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಮಾಡುತ್ತೆ. ವಿದ್ಯುತ್ ಜನಕವು ವಿದ್ಯುತ್ ಕಾಂತೀಯ ಪ್ರೇರಣೆಯ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ವಿದ್ಯುತ್ ಪ್ರವಾಹವನ್ನ ಸಾಗಿಸುತ್ತಿರುವ ದೀರ್ಘವೃತ್ತಾಕಾರದ ಸುರುಳಿಯು ಕೇಂದ್ರ ಭಾಗದಲ್ಲಿರುವ ಕಾಂತಕ್ಷೇತ್ರವು ಸಮಾಂತರ ರೇಖೆಗಳಾಗಿರುತ್ತವೆ.
ಹಸಿರು ಬಣ್ಣದ ಅವಾಹಕ ವಸ್ತುವನ್ನ ಹೊಂದಿರುವ ತಂತಿಯು ಸಾಮಾನ್ಯವಾಗಿ ವಿದ್ಯುತ್ ಪೂರೈಕೆಯ ಸಜೀವ ತಂತಿಯಾಗಿರುತ್ತದೆ. ಇಲ್ಲಿ ನೋಡಿ, ನಿಮ್ಗೆ ವಿದ್ಯುತ್ ಮೋಟಾರ್ನ ಬಗ್ಗೆ ಆಗ್ಲಿ ವಿದ್ಯುತ್ ಜನಕದ ಬಗ್ಗೆ ಆಗ್ಲಿ ಇವೆರಡರ ಬಗ್ಗೆ ನಿಮಗೆ ಈ ಒಂದು ಸಿಲೆಬಸ್ ಅಲ್ಲಿ, ಈ ವರ್ಷದ ಸಿಲೆಬಸ್ ನಲ್ಲಿ ಅದನ್ನ ತೆಗ್ದಿದ್ದಾರೆ. ಆ ಒಂದು ಆ ಭಾಗವನ್ನ ನಿಮ್ಗೆ ಇಟ್ಟಿಲ್ಲ. ಆಕ್ಚುಲಿ ವಿದ್ಯುತ್ ಮೋಟಾರ್ನ ಬಗ್ಗೆ ಮತ್ತೆ ವಿದ್ಯುತ್ ಜನಕದ ಬಗ್ಗೆ ನೀವು ಕಲೀಲಿಕ್ಕಿದ್ರಿ, ಬಟ್ ಅದನ್ನ ತೆಗ್ದಿದ್ದಾರೆ. ಸೊ ಅದನ್ನ ಕನ್ಸಿಡರ್ ಮಾಡಬೇಡಿ. ಇಲ್ಲಿ ನೋಡಿ, ವಿದ್ಯುತ್ ಪ್ರವಾಹವನ್ನ ಸಾಗಿಸುತ್ತಿರುವ ದೀರ್ಘ ವೃತ್ತಾಕಾರದ ಸುರುಳಿಯ ಕೇಂದ್ರ ಭಾಗದಲ್ಲಿರುವ ಕಾಂತಕ್ಷೇತ್ರವು ಸಮಾಂತರ ರೇಖೆಗಳಾಗಿರುತ್ತದೆ. ಈ ರೀತಿಯಾಗಿ ನಿನ್ನೆ ಕ್ಲಾಸಲ್ಲಿ ಕಲ್ತ್ಕೊಂಡಿದ್ವಿ ಅಲ್ವಾ? ಈ ರೀತಿಯಾಗಿ ಒಂದು ದೀರ್ಘ ವೃತ್ತಾಕಾರದ ಸುರುಳಿಯಲ್ಲಿರುವಂತಹ ಒಂದು ವಿದ್ಯುತ್ ಪ್ರವಾಹ ಹರಿದಾಗ ಕೇಂದ್ರ ಭಾಗದಲ್ಲಿ, ಇಲ್ಲಿ ನೋಡಿ, ಇಲ್ಲೇನಾಗ್ತಾ ಹೋಗುತ್ತೆ, ಈ ರೀತಿಯಾಗಿ ವೃತ್ತಾಕಾರವಾದಂತಹ ಒಂದು ಕಾಂತೀಯ ಬಲ ರೇಖೆಗಳನ್ನ ನೀವು ನೋಡ್ಬೋದು ಅಲ್ವಾ? ಇದರ ಕೇಂದ್ರ ಭಾಗದಲ್ಲಿ ಏನಾಗತ್ತೆ, ಅವು ಸಮಾಂತರವಾಗಿರತ್ತೆ ಅಲ್ವಾ? ಈ ರೀತಿಯಾಗಿ ಅವು ಏನಾಗಿರತ್ತೆ, ಸಮಾಂತರವಾಗಿರತ್ತೆ ಅಂತ ನಾವು ಹೇಳಬಹುದು. ಇನ್ನೊಂದು ನೋಡಿ, ಹಸಿರು ಬಣ್ಣದ ಅವಾಹಕ ವಸ್ತುವನ್ನ ಹೊಂದಿರುವ ತಂತಿಯು ಸಾಮಾನ್ಯವಾಗಿ ವಿದ್ಯುತ್ ಪೂರೈಕೆಯ ಸಜೀವ ತಂತಿಯಾಗಿರುತ್ತದೆ. ಸರಿನಾ ತಪ್ಪಾ? ಸಜೀವ ತಂತಿಯು ಹಸಿರು ಬಣ್ಣದ ಅವಾಹಕ ಹೊದಿಕೆಯನ್ನು ಹೊಂದಿರತ್ತಾ? ಏನ್ ಹೇಳ್ಬೋದು? ಸರಿ. ಸರಿ ಇದೆಯಾ? ಹಸಿರು ಬಣ್ಣದ ಅವಾಹಕ ತಂತಿ ಏನಾಗಿರುತ್ತೆ, ಅದನ್ನ ನಾವು ಭೂಸಂಪರ್ಕ ತಂತಿ ಅಂತ ಕರಿತೇವೆ ಅಲ್ವಾ? ಸಜೀವ ತಂತಿ ಯಾವ ಬಣ್ಣದಲ್ಲಿರತ್ತೆ? ಕೆಂಪು ಬಣ್ಣದಲ್ಲಿರತ್ತೆ. ತಟಸ್ಥ ತಂತಿ ಕಪ್ಪು ಬಣ್ಣದಲ್ಲಿರತ್ತೆ. ಭೂಸಂಪರ್ಕ ತಂತಿ ಹಸಿರು ಬಣ್ಣದಲ್ಲಿರತ್ತೆ. ಈ ಮೂರನ್ನ ನೆನ್ಪಿಟ್ಕೊಳ್ಳಿ, ಯಾವ ಯಾವ ಬಣ್ಣದಲ್ಲಿರತ್ತೆ ಅಂತ. ನೋಟ್ ಮಾಡ್ಕೊಂಡ್ರಾ? ಎಸ್ ಮ್ಯಾಮ್. ಓಕೆ. ನಿಸರ್ಗ ಹೆಸರೇನು ಅಂತ ಹೇಳ್ಬೋದಾ? ನಿಸರ್ಗ ಅಂತ ಇದೆ, ಯಾರು ಹೆಸರೇನು ಅಂತ ಹೇಳ್ಬೋದಾ? ಮಾತಾಡ್ಬೋದಾ? ನಿಸರ್ಗ ಎನ್ ಅಂತ ಇದೆ, ಯಾರು ಹೆಸರೇನು ಅಂತ ಹೇಳ್ಬೋದಾ? ಓಕೆ, ನೋಡಿ, ನಿಮ್ಗೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದೇನೆ. ಕ್ಲಾಸಿನ ಆರಂಭದಲ್ಲಿನೇ ಜಾಯ್ನ್ ಆಗಿ, ಮಧ್ಯ ಮಧ್ಯ ಜಾಯ್ನ್ ಆಗಬೇಡಿ. ನಿಮ್ಮ ಟೈಮ್ ವೇಸ್ಟ್ ಆಗತ್ತೆ. ಹಾಗೆ ನೀವು ಆರಂಭದಲ್ಲೇ ಜಾಯ್ನ್ ಆದ್ರೆ ನಮಗೂ ಕೂಡ ಚೆನ್ನಾಗಾಗತ್ತೆ ಅಲ್ವಾ? ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಯಾಕಂದ್ರೆ ನೀವು 10ನೇ ಕ್ಲಾಸಲ್ಲಿ ಇದ್ದೀರಾ ಅಲ್ವಾ? ನಿಮ್ಗೆ ಅಷ್ಟು ಸೀರಿಯಸ್ನೆಸ್ ಇರಬೇಕು ಅಲ್ವಾ? ನೀವು ಸುಮ್ಮನೆ ಟೈಮ್ ಪಾಸ್ ಮಾಡ್ಲಿಕ್ಕೆ ಅಥವಾ ಮೊಬೈಲ್ ನೋಡ್ಲಿಕ್ಕೆ ಕ್ಲಾಸನ್ನ ಜಾಯ್ನ್ ಆಗಬೇಡಿ. ನಿಮಗೆ ಒಂದು ಯೂಸ್ಫುಲ್ ಆಗತ್ತೆ. 1 ತಾಸು ನೀವೇನು ಮಾಡೋದ್ರ ಬದಲಿಗೆ 1 ತಾಸು ನೀವು ಇದನ್ನ ಕ್ಲಾಸನ್ನ ನೋಡಿದ್ರೆ ನಿಮ್ಗೆ ಯೂಸ್ ಆಗತ್ತೆ ಅಲ್ವಾ? ನೀವು ಅದನ್ನ ಅರ್ಧ ಗಂಟೆ ಬಿಟ್ಟು ಜಾಯ್ನ್ ಆದ್ರೆ ನಿಮ್ಗೆ ಏನಾಗ್ಬಿಡತ್ತೆ, ಆ ಕಡೆ ಅರ್ಥನೂ ಆಗೋದಿಲ್ಲ, ಪಾಠ ಸುಮ್ಮನೆ ನಿಮ್ಮ ಟೈಮು ಕೂಡ ವೇಸ್ಟ್ ಆಗತ್ತೆ ಅಲ್ವಾ? ಆದ್ರಿಂದ ಆರಂಭದಲ್ಲೇ ಜಾಯ್ನ್ ಆಗಿ, ನಮಗೂ ಕೂಡ ಅದು ಹೆಲ್ಪ್ ಆಗತ್ತೆ, ನಮಗೂ ಖುಷಿ ಆಗತ್ತೆ. ಗೊತ್ತಾಯ್ತಾ? ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಯಾಕಂದ್ರೆ ನೀವು 10ನೇ ಕ್ಲಾಸಲ್ಲಿ ಇದ್ದೀರಾ. ಓಕೆ ಮ್ಯಾಮ್. ಓಕೆ. ಕಾಂತಕ್ಷೇತ್ರವನ್ನ ಉಂಟು ಮಾಡುವ 2 ವಿಧಾನಗಳನ್ನ ಪಟ್ಟಿ ಮಾಡಿ ಅಂತ ಇದೆ. ಈಗ ನೋಡಿ, ಕಾಂತಕ್ಷೇತ್ರವನ್ನ ಉಂಟು ಮಾಡಬೇಕು ಅಂದ್ರೆ ಮೊದಲನೇದಾಗಿ ನಾವು ತಿಳ್ಕೊಂಡಿರೋ ಹಾಗೆ ಒಂದು ವಾಹಕದ ಮೂಲಕ ವಿದ್ಯುತ್ ಪ್ರವಾಹವನ್ನ ಹರಿಸಿದರೆ ಅಲ್ವಾ? ವಿದ್ಯುತ್ ಪ್ರವಾಹವನ್ನ ಹರಿಸಿದ್ರೆ ಏನಾಗತ್ತೆ, ಇದ್ರ ಸುತ್ತಲೂ ಏನಾಗತ್ತೆ, ಕಾಂತಕ್ಷೇತ್ರ ಉಂಟಾಗತ್ತೆ ಮೊದಲನೇದಾಗಿ ಅಲ್ವಾ? ಒಂದು ವಾಹಕದ ಮೂಲಕ ವಿದ್ಯುತ್ ಪ್ರವಾಹವನ್ನ ಹರಿಸಿದಾಗ ಏನಾಗತ್ತೆ, ಕಾಂತಕ್ಷೇತ್ರ ಉಂಟಾಗತ್ತೆ. ಹಾಗೆ ಒಂದು ಕಾಂತದಿಂದನೂ ಕೂಡ
ಕಾಂತ, ಮ್ಯಾಗ್ನೆಟ್ ಅಲ್ವಾ? ಅದರಿಂದನೂ ಕೂಡ ನಾವೇನ್ ಮಾಡಬಹುದು, ಕಾಂತ ಕ್ಷೇತ್ರವನ್ನ ಉಂಟು ಮಾಡಬಹುದು. ನೋಡಿ, ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕವನ್ನ ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾವಾಗ ಅಧಿಕ ಬಲವನ್ನ ಅನುಭವಿಸುತ್ತದೆ? ಇದನ್ನ ನಾವು ಕಲ್ತ್ಕೊಂಡಿದ್ವಿ ನಿನ್ನೆ ಕ್ಲಾಸ್ ಅಲ್ಲಿ ಅಲ್ವಾ? ಒಂದು ವಾಹಕದಲ್ಲಿ ವಿದ್ಯುತ್ ಪ್ರವಾಹ ಹರಿತಾ ಇದೆ. ಈ ವಾಹಕವನ್ನ ನಾವು ಏನ್ ಮಾಡಿದ್ವಿ? ಒಂದು ಕಾಂತ ಕ್ಷೇತ್ರದಲ್ಲಿ ಇಟ್ಟಿದ್ವಿ ಅಲ್ವಾ? ಈ ಒಂದು ವಿದ್ಯುತ್ ಹರಿಯುತ್ತಿರುವಂತ ವಾಹಕವನ್ನ ಕಾಂತ ಕ್ಷೇತ್ರದಲ್ಲಿ ಇಟ್ಟಾಗ ಅದು ಯಾವಾಗ ಅಧಿಕ ಬಲವನ್ನ ಅನುಭವಿಸುತ್ತೆ? ಬಲ ಅನುಭವಿಸುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ, ಫ್ಲೆಮಿಂಗನ ಎಡಗೈ ನಿಯಮದ ಪ್ರಕಾರ. ಯಾವಾಗ ಅಂದ್ರೆ ಅದು ಪರಸ್ಪರ ಲಂಬವಾಗಿದ್ದಾಗ ಅಲ್ವಾ? ಯಾವ್ಯಾವ್ದು ಲಂಬವಾಗಿದ್ದಾಗ? ಕಾಂತ ಕ್ಷೇತ್ರದ ದಿಕ್ಕು ಹಾಗೆ ವಿದ್ಯುತ್ ಪ್ರವಾಹದ ದಿಕ್ಕುಗಳು ಪರಸ್ಪರ ಲಂಬವಾಗಿದ್ರೆ ವಾಹಕದ ಮೇಲೆ ವರ್ತಿಸುತ್ತಿರುವಂತ ಬಲವೇನಾಗಿರುತ್ತೆ? ಹೆಚ್ಚಾಗಿರುತ್ತೆ. ಯಾವುದು ನಿಮ್ಗೆ ಗೊತ್ತಿದೆ? ಈ ಮಧ್ಯ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನ ಸೂಚಿಸುತ್ತೆ, ಹಾಗೆ ತೋರು ಬೆರಳು ಕಾಂತ ಕ್ಷೇತ್ರದ ದಿಕ್ಕನ್ನ ತೋರಿಸುತ್ತೆ. ಇವೆರಡು ಪರಸ್ಪರ ಲಂಬವಾಗಿದ್ರೆ ಏನಾಗಿರುತ್ತೆ? ಆ ಒಂದು ವಿದ್ಯುತ್ ವಾಹಕ ಅನುಭವಿಸುತ್ತಿರುವಂತಹ ಒಂದು ಬಲ ಏನಾಗಿರುತ್ತೆ? ಅದು ಹೆಚ್ಚಾಗಿರುತ್ತೆ ಅಂತ ನಾವು ಹೇಳ್ಬಹುದು. ಇದನ್ನ ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಳ್ಳಿ ಇದನ್ನ. ಎಸ್ ಮ್ಯಾಮ್. ಆಯ್ತು ಮ್ಯಾಮ್. ಓಕೆ, ನೋಡಿ, ಈ ಕೆಳಗಿನವುಗಳ ದಿಕ್ಕುಗಳನ್ನ ನಿರ್ಧರಿಸಲು ಬಳಸುವ ನಿಯಮಗಳನ್ನ ಬರೆಯಿರಿ ಅಂತ ಇದೆ. ಮೊದಲನೇದಾಗಿ, ವಿದ್ಯುತ್ ಪ್ರವಹಿಸುತ್ತಿರುವ ನೇರ ವಾಹಕದ ಸುತ್ತಲೂ ಉಂಟಾದ ಕಾಂತಕ್ಷೇತ್ರ. ಒಂದು ವಿದ್ಯುತ್ ಪ್ರವಾಹ ಹರಿತಾ ಇದೆ, ಇದರ ವಿದ್ಯುತ್ ಪ್ರವಾಹ ಹರಿಯುತ್ತಿರುವಂತ ವಾಹಕದ ಸುತ್ತಲೂ ಕಾಂತಕ್ಷೇತ್ರ ಉಂಟಾಗತ್ತೆ. ಇದನ್ನ ನಿರ್ಧರಿಸ್ಲಿಕ್ಕೆ, ಈ ವಿದ್ಯುತ್ ಪ್ರವಾಹದ ದಿಕ್ಕನ್ನ ಹಾಗೆ ಕಾಂತಕ್ಷೇತ್ರದ ದಿಕ್ಕನ್ನ ನಾವು ನಿರ್ಧರಿಸ್ಲಿಕ್ಕೆ ಯಾವ ನಿಯಮವನ್ನ ಬಳಸ್ತೇವೆ? ಯಾವ ನಿಯಮವನ್ನ ಬಳಸ್ತೇವೆ? ಬಲಗೈ ನಿಯಮನೋ, ಮ್ಯಾಕ್ಸ್ವೆಲ್ನ ಬಲಗೈ ನಿಯಮನೋ, ಫ್ಲೆಮಿಂಗನ ಎಡಗೈ ನಿಯಮನೋ? ಇಲ್ಲಿ ನಾವು ಯಾವ್ದನ್ನ ಬಳಸ್ತೇವೆ? ಬಲಗೈ ನಿಯಮವನ್ನ ಅಲ್ವಾ? ಇಲ್ಲಿ ನೋಡಿ, ಇಲ್ಲಿ ವಿದ್ಯುತ್ ಪ್ರವಾಹ ಹರಿತಾ ಇದ್ದೇವೆ, ಇದನ್ನ ನಾವು ಬಲಗೈಯಲ್ಲಿ ಹಿಡಿದಿದ್ದೇವೆ ಅಲ್ವಾ? ಈ ನಮ್ಮ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನ ಸೂಚಿಸಿದ್ರೆ ಆ ಉಳಿದ ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕನ್ನ, ಯಾವ ರೀತಿಯಾಗಿ ಕಾಂತಕ್ಷೇತ್ರ ಉಂಟಾಗಿದೆ, ಕಾಂತೀಯ ಬಲರೇಖೆಗಳು ಯಾವ ದಿಕ್ಕಿನಲ್ಲಿದೆ ಅನ್ನೋದನ್ನ ಸೂಚಿಸುತ್ತೆ. ಎರಡನೇದಾಗಿ, ವಿದ್ಯುತ್ ಪ್ರವಹಿಸುತ್ತಿರುವ ನೇರ ವಾಹಕ ತಂತಿಯನ್ನ ಕಾಂತಕ್ಷೇತ್ರಕ್ಕೆ ಲಂಬವಾಗಿರಿಸಿದಾಗ ಅನುಭವಿಸುವ ಬಲ. ಅಂದ್ರೆ ಒಂದು ವಾಹಕ ತಂತಿಯಲ್ಲಿ ವಿದ್ಯುತ್ ಪ್ರವಾಹ ಹರಿತಾ ಇದೆ, ಅಲ್ಲಿ ಏನಾಗ್ತಾ ಇದೆ? ಕಾಂತಕ್ಷೇತ್ರಕ್ಕೆ ಲಂಬವಾಗಿ ಇರಿಸಿದಾಗ ಆ ಒಂದು ವಿದ್ಯುತ್ ಪ್ರವಹಿಸುತ್ತಿರುವ ತಂತಿಯನ್ನ ಕಾಂತಕ್ಷೇತ್ರಕ್ಕೆ ಲಂಬವಾಗಿ ಇರಿಸಿದಾಗ ಅನುಭವಿಸುವ ಬಲದ ದಿಕ್ಕು ಯಾವ ರೀತಿಯಾಗಿರುತ್ತೆ ಅಲ್ವಾ? ಬಲ ಅನುಭವಿಸುತ್ತಿದೆ ಅಂದ್ರೆ ಇದು ಯಾವ ನಿಯಮವನ್ನ ನಾವು ಇಲ್ಲಿ ಅಪ್ಲೈ ಮಾಡ್ಬೇಕು? ಯಾವ ನಿಯಮವನ್ನ ಅಪ್ಲೈ ಮಾಡ್ಬೇಕು? ಫ್ಲೆಮಿಂಗನ ಎಡಗೈ ನಿಯಮ ಅಲ್ವಾ? ಬಲ, ಕಾಂತಕ್ಷೇತ್ರ ಹಾಗೆ ವಿದ್ಯುತ್ ನಿಮ್ಗೆ ಗೊತ್ತಿದೆ. ಫ್ಲೆಮಿಂಗನ ಎಡಗೈ ನಿಯಮದ ಪ್ರಕಾರ ಏನಾಗತ್ತೆ? ವಿದ್ಯುತ್ ಪ್ರವಾಹ ಹಾಗೆ ಕಾಂತಕ್ಷೇತ್ರ ಮತ್ತೆ ಅನುಭವಿಸುವ ಬಲ ಅಲ್ವಾ? ಈ ಮೂರನ್ನ ನೀವು ನೋಡಬಹುದು ಅಲ್ವಾ, ಯಾವ ದಿಕ್ಕಿನಲ್ಲಿದೆ ಅಂತ. ಆದ್ರಿಂದ ನಾವಿಲ್ಲಿ ಫ್ಲೆಮಿಂಗನ ಎಡಗೈ ನಿಯಮವನ್ನ ಅನ್ವಯಿಸ್ತಾ ಇದ್ದೇವೆ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್, ರಸ್ವ ಮಂಡಲ ಯಾವಾಗ ಉಂಟಾಗತ್ತೆ? ಶಾರ್ಟ್ ಸರ್ಕ್ಯೂಟ್ ಅಂತ ಕರಿತೇವೆ ಅಲ್ವಾ? ಯಾವಾಗ ಉಂಟಾಗತ್ತೆ ಅಂದ್ರೆ
ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ಎರಡು ನೇರ ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್ ಉಂಟಾಗಬಹುದು ಅಲ್ವಾ? ಅಂದ್ರೆ ತಂತಿಗಳ ಯಾವಾಗ ಅದು ಸಂಪರ್ಕಕ್ಕೆ ಬರುತ್ತೆ? ತಂತಿಗಳ ಮೇಲಿನ ಅವಾಹಕ ಹೊದಿಕೆ ಹಾನಿಗೊಳಗಾದಾಗ ಅಥವಾ ವಿದ್ಯುತ್ ಉಪಕರಣಗಳಲ್ಲಿ ದೋಷ ಇದ್ರೆ ಅಲ್ಲಿ ಓವರ್ಲೋಡ್ ಉಂಟಾಗಬಹುದು. ಆ ಸಂದರ್ಭದಲ್ಲಿ ಏನಾಗತ್ತೆ, ವಿದ್ಯುತ್ ಮಂಡಲದಲ್ಲಿ ಒಂದೇ ಸಮನೆ ವಿದ್ಯುತ್ ಪ್ರವಾಹ, ಥಟ್ಟನೆ ವಿದ್ಯುತ್ ಪ್ರವಾಹ ಹೆಚ್ಚಾಗ್ಬಿಡುತ್ತೆ. ಇದನ್ನ ಶಾರ್ಟ್ ಸರ್ಕ್ಯೂಟ್ ಅಂತ ಕರೀತಾರೆ. ಹಾಗೆ ಒಂದೇ ಒಂದು ಸಾಕೆಟ್ಗೆ ಹಲವಾರು ವಿದ್ಯುತ್ ಉಪಕರಣಗಳನ್ನ ಜೋಡಿಸಿದಾಗೂ ಕೂಡ ಶಾರ್ಟ್ ಸರ್ಕ್ಯೂಟ್ ಉಂಟಾಗತ್ತೆ. ಇನ್ನೊಂದು ಪಾಯಿಂಟ್ ಅನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ಒಂದೇ ಸಾಕೆಟ್ಗೆ ಹಲವಾರು ವಿದ್ಯುತ್ ಉಪಕರಣಗಳನ್ನ ಜೋಡಿಸಿದಾಗ ಕೂಡ ಹ್ರಸ್ವ ಮಂಡಲ ಉಂಟಾಗತ್ತೆ. ನೋಟ್ ಮಾಡ್ಕೊಳ್ಳಿ. ಆಯ್ತು ಮ್ಯಾಮ್. ಆಯ್ತು ಮ್ಯಾಮ್. ಓಕೆ, ನೋಡಿ, ಭೂಸಂಪರ್ಕ ತಂತಿಯ ಕಾರ್ಯವೇನು? ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನ ಭೂಸಂಪರ್ಕ ತಂತಿಗೆ ಸಂಪರ್ಕಗೊಳಿಸುವುದು ಅಗತ್ಯವಾಗಿದೆ. ಏಕೆ ಅಂತ ನಿಮ್ಗೆ ಗೊತ್ತಿದೆ. ಹಸಿರು ಬಣ್ಣದಲ್ಲಿರುವಂತಹ ಒಂದು ತಂತಿ ಅಲ್ವಾ, ಅದನ್ನ ನಾವು ಭೂಸಂಪರ್ಕ ತಂತಿ ಅಂತ ಹೇಳ್ತೇವೆ. ಅದು ಏನು ಮಾಡತ್ತೆ? ಯಾಕೆ ಅದನ್ನ ಬಳಸ್ತಾರೆ? ಯಾಕೆ ಅಂದ್ರೆ ಅದು ಲೋಹದ ಮೇಲ್ಮೈ ಹೊಂದಿರುವಂತ ಉಪಕರಣಕ್ಕೆ ವಿದ್ಯುತ್ ಸೋರಿಕೆಯಾದ್ರೆ ಅದರ ವಿಭವಾಂತರವನ್ನ ಏನ್ ಮಾಡುತ್ತೆ? ಭೂಮಿಯ ವಿಭವಾಂತರಕ್ಕೆ ಸಮನಾಗಿಸುತ್ತೆ. ಮತ್ತೆ ಬಳಕೆದಾರರಿಗೆ ಅದು ತೀವ್ರ ವಿದ್ಯುತ್ ಆಘಾತವಾಗದಂತೆ ನೋಡ್ಕೊಳ್ಳುತ್ತೆ. ಅಂದ್ರೆ ವಿದ್ಯುತ್ ಶಾಕ್ ಹೊಡಿಬಾರ್ದು, ಆ ರೀತಿಯಿಂದ ವಿದ್ಯುತ್ ಬಳಕೆದಾರರನ್ನ ಅದು ಸಂರಕ್ಷಣೆ ಮಾಡುತ್ತೆ. ಆದ್ರಿಂದ ಈ ಭೂ ಸಂಪರ್ಕ ತಂತಿಯನ್ನ ನಾವು ಜೋಡಿಸಿರ್ತೇವೆ. ಆಯ್ತು ಮ್ಯಾಮ್. ಓಕೆ, ಆಯ್ತು ಮ್ಯಾಮ್. ನೋಡಿ, ನಿಮ್ಮ ಬೆನ್ನು ಒಂದು ಗೋಡೆಯನ್ನ ಆಧರಿಸಿರುವಂತೆ ನೀವು ಒಂದು ಕೊಠಡಿಯಲ್ಲಿ ಕುಳಿತಿರುವಿರೆಂದು ಭಾವಿಸಿ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಬೆನ್ನು ಒಂದು ಗೋಡೆಗೆ ತಾಗಿರುವಂತೆ ನೀವು ಒಂದು ಕೊಠಡಿಯಲ್ಲಿ ಕುತ್ಕೊಂಡಿದ್ದೀರಾ. ಹಿಂದಿನ ಗೋಡೆಯಿಂದ ಮುಂದಿನ ಗೋಡೆಯ ಕಡೆಗೆ ಸಮಾಂತರವಾಗಿ ಬರುತ್ತಿರುವ ಇಲೆಕ್ಟ್ರಾನ್ ಪುಂಜ ಪ್ರಬಲ ಕಾಂತಕ್ಷೇತ್ರದಿಂದ ನಿಮ್ಮ ಬಲಬದಿಗೆ ವಿಚಲನೆ ಹೊಂದುತ್ತದೆ. ಹಾಗಾದ್ರೆ ಕಾಂತಕ್ಷೇತ್ರದ ದಿಕ್ಕು ಯಾವುದು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಏನಾಗ್ತಾ ಇದೆ? ಇಲೆಕ್ಟ್ರಾನ್ ನ ಪುಂಜ ಅಂದ್ರೆ ವಿದ್ಯುತ್ ಪ್ರವಾಹ ಅಂತ ನಾವು ತಿಳ್ಕೊಳ್ಬಹುದು ಅಲ್ವಾ? ವಿದ್ಯುತ್ ಪ್ರವಾಹ ಹರಿತಾ ಇದೆ. ಹಾಗೆ ಮುಂದಿನ ಗೋಡೆಯ ಕಡೆಗೆ ಹಿಂದಿನ ಗೋಡೆಯಿಂದ ಅಂದ್ರೆ ನಿಮ್ಮ ನೀವು ಏನಾಗಿರ ನಿಮ್ಮ ಬೆನ್ನಿನ ಹಿಂದ್ಗಡೆ ಗೋಡೆಯಿಂದ ನಿಮ್ಮ ಕಣ್ಣಿಗೆ ಕಾಣುತ್ತಿರುವ ಮುಂದಿನ ಗೋಡೆಗೆ ಏನಾಗ್ತಾ ಇದೆ? ಒಂದು ಸಮಾಂತರವಾಗಿ ವಿದ್ಯುತ್ ಪ್ರವಾಹ ಹರಿತಾ ಇದೆ. ಪುಂಜವು ಪ್ರಬಲ ಕಾಂತಕ್ಷೇತ್ರದಿಂದ ನಿಮ್ಮ ಬಲಬದಿಗೆ ವಿಚಲನೆ ಹೊಂದುತ್ತಾ ಇದೆ. ಅಂದ್ರೆ ಏನಾಗ್ತಾ ಇದೆ? ಆ ಒಂದು ವಿದ್ಯುತ್ ಪ್ರವಾಹ ಕಾಂತಕ್ಷೇತ್ರದಿಂದ ಬಲಗಡೆ ಏನಾಗ್ತಾ ಇದೆ? ಅದು ವಿಚಲನೆಯನ್ನ ಹೊಂದುತ್ತಾ ಇದೆ. ಹಾಗಾದ್ರೆ ಕಾಂತಕ್ಷೇತ್ರದ ದಿಕ್ಕು ಯಾವುದು ಅಂತ ನೀವು ಕಂಡಿಡಿಬೇಕು ಅಲ್ವಾ? ಕಾಂತಕ್ಷೇತ್ರ ಯಾವ ಕಡೆ ಇದೆ ಅಂತ ನೀವು ಕಂಡಿಡಿಬೇಕು. ಇದಕ್ಕೆ ನೀವೇನ್ ಮಾಡ್ತೀರಾ? ಫ್ಲೆಮಿಂಗನ ಎಡಗೈ ನಿಯಮವನ್ನ ಅನ್ವಯಿಸ್ಬೇಕು ಅಲ್ವಾ? ಫ್ಲೆಮಿಂಗನ ಎಡಗೈ ನಿಯಮವನ್ನ ಅನ್ವಯಿಸಿದ್ರೆ ಕಾಂತಕ್ಷೇತ್ರದ ದಿಕ್ಕನ್ನ, ಹಾಗೆ ವಿದ್ಯುತ್ ಪ್ರವಾಹ ಯಾವ ಕಡೆ ಹರಿತಾ ಇದೆ ಅಂತ ಗೊತ್ತಿದೆ ಅಲ್ವಾ? ನಿಮ್ಗೆ ಈ 3 ಬೆರಳನ್ನ ತೆಗೆದುಕೊಳ್ಳಿ. ಈ 3 ಬೆರಳುಗಳನ್ನ
ಸಮಾಂತರವಾಗೆಲ್ಲ ಏನು ಲಂಬವಾಗಿ ಒಂದಕ್ಕೊಂದು ಲಂಬವಾಗಿ ಹಿಡಿದುಕೊಳ್ಬೇಕು. ಈಗ ನಿಮ್ಮ ವಿದ್ಯುತ್ ಪ್ರವಾಹ ಯಾವ ದಿಕ್ಕಿಗೆ ಹರಿತಾ ಇದೆ ಅನ್ನೋದನ್ನ ನೋಡ್ಕೊಳ್ಳಿ. ಹಾಗೆ ಬಲ ಯಾವ ದಿಕ್ಕಿಗೆ ಆ ನಿಮ್ಮ ಬಲ ದಿಕ್ಕಿಗೆ ಏನಾಗ್ತಾ ಇದೆ, ಅದು ಆ ಆಮ್, ವಿಚಲನೆ ಹೊಂದುತ್ತಾ ಇದೆ. ಅಂದ್ರೆ ಬಲ ಯಾವ ದಿಕ್ಕಿಗಿದೆ, ಅದು ನಿಮ್ಮ ಬಲಗಡೆ ಇದೆ ಅಲ್ವಾ. ಹಾಗಾದ್ರೆ ಕಾಂತಕ್ಷೇತ್ರದ ದಿಕ್ಕು ಯಾವುದು ಅಂತ ನೀವು ಕಂಡುಹಿಡಿಬೇಕು. ಕಂಡುಹಿಡಿಬಹುದಾ? ಕಾಂತಕ್ಷೇತ್ರದ ದಿಕ್ಕು ಯಾವುದು? ಕಾಂತಕ್ಷೇತ್ರ ಫ್ಲೆಮಿಂಗನ ಎಡಗೈ ನಿಯಮದ ಪ್ರಕಾರ ಏನಾಗ್ತಾ ಇದೆ, ಕಾಂತಕ್ಷೇತ್ರದ ದಿಕ್ಕು ಕೆಳಗಡೆ ಇರುತ್ತದೆ ಅಂತ ನಾವು ಇಲ್ಲಿ ಹೇಳ್ಬಹುದು. ಹಾಗೆ ನಾವು ಇವತ್ತಿನ ಕ್ಲಾಸಲ್ಲಿ 10 ಪ್ರಶ್ನೆಗಳನ್ನ ಹಾಗೆ ಕೆಲವೊಂದಷ್ಟು ಕಾನ್ಸೆಪ್ಟ್ ಗಳನ್ನ ಕಲ್ತ್ಕೊಂಡ್ವಿ. ಹಾಗೆ ಇಲ್ಲಿಗೆ ನಾವು ನಿಮ್ಮ ಫಸ್ಟ್ ಒಂದು ಮಧ್ಯವಾರ್ಷಿಕ ಪರೀಕ್ಷೆಗೆ ಮಿಡ್ ಟರ್ಮ್ ಎಕ್ಸಾಮಿಗೆ ಆಗುವಂತಹ ಒಂದು ಸಿಲೆಬಸ್ ಅನ್ನ ನಾವು ಕವರ್ ಮಾಡಿದ್ದೇವೆ ಅಲ್ವಾ. ಏನು ಪ್ರಶ್ನೋತ್ತರಗಳು ಹಾಗೆ ಪಾಠ ಮುಗಿದ ನಂತರ ಪ್ರಶ್ನೋತ್ತರಗಳು ಈ ಎಲ್ಲಾ ಭಾಗಗಳನ್ನ ನಾವು ಕಂಪ್ಲೀಟ್ ಮಾಡಿದ್ದೇವೆ. ನಿಮ್ಗೆ ಏನಾದ್ರೂ ಈ ಪಾಠದ ಮೇಲೆ ಅಥವಾ ಬೇರೆ ಪಾಠದ ಮೇಲೆ ಡೌಟ್ ಇದೆಯಾ? No, ma'am. ಯಾವಾಗ No, ನಿಮ್ಗೆ ma'am. ಮಿಡ್ ಟರ್ಮ್ ಎಕ್ಸಾಮ್ ಇದೆ? ಮಂಗಳವಾರ. ಓಕೆ, ಚೆನ್ನಾಗಿ ಓದ್ಕೊಳ್ಳಿ. ಏನಾದ್ರೂ ಡೌಟ್ ಇದೆಯಾ? ಓದ್ಲಿಕ್ಕೆ ಶುರು No, ma'am. ಮಾಡಿದ್ದೀರಾ? Yes, ma'am. ಓಕೆ Yes, ma'am. ಓಕೆ, ಇನ್ನು ಚೆನ್ನಾಗಿ ಓದ್ಕೊಳ್ಳಿ. ಇನ್ನು ಟೈಮ್ ಇದೆ, ಚೆನ್ನಾಗಿ ಓದ್ಕೊಳ್ಳಿ. ಎಕ್ಸಾಮ್ ಅನ್ನ ಚೆನ್ನಾಗಿ ಮಾಡಿ. ಹಾಗೆ ನಾವೇನ್ ಮಾಡಿದ್ದೇವೆ, ಈ ಒಂದು ಮಧ್ಯವಾರ್ಷಿಕ ಪರೀಕ್ಷೆಗೆ ಎಷ್ಟು ಸಿಲೆಬಸ್ ಇದೆ ಅಷ್ಟು ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡಿದ್ದೇವೆ ಅಲ್ವಾ. ಎಷ್ಟು ಪಾಠಗಳಿದೆ ಹಾಗಾದ್ರೆ ಮಧ್ಯವಾರ್ಷಿಕ ಪರೀಕ್ಷೆಗೆ? 6 ಅಲ್ವಾ. ನಿಮಗೆ ಜೀವಶಾಸ್ತ್ರದಿಂದ ಜೀವಕ್ರಿಯೆಗಳು, ಹಾಗೆ ನಿಯಂತ್ರಣ ಮತ್ತೆ ಸಹಭಾಗಿತ್ವ, ಹಾಗೆ ರಸಾಯನಶಾಸ್ತ್ರದಿಂದ ರಾಸಾಯನಿಕ ಕ್ರಿಯೆಗಳು ಮತ್ತೆ ಸಮೀಕರಣಗಳು, ಇನ್ನೊಂದು ಆಮ್ಲ ಮತ್ತೆ ಪ್ರತ್ಯಾಮ್ಲಗಳು, ಹಾಗೆ ಫಿಸಿಕ್ಸ್ ಸೆಕ್ಷನ್ ಇಂದ ನಿಮ್ಗೆ ವಿದ್ಯುತ್ ಶಕ್ತಿ ಮತ್ತೆ ಈ ಒಂದು ಪಾಠ ಅಲ್ವಾ. ಎಲ್ಲಾ ಒಂದು ಸೆಕ್ಷನ್ ಇಂದ ಎರಡೆರಡು ಪಾಠ ಇದೆ. ಇದನ್ನ ಸರಿಯಾಗಿ ಓದ್ಕೊಳ್ಳಿ. ಮತ್ತೆ ನಿಮ್ಗೆ ಇದು ಆನ್ಯುವಲ್ ಎಕ್ಸಾಮ್ಗೆ ಬೇಕಾಗತ್ತೆ ಅಲ್ವಾ. ಇದನ್ನ ಓದಿ ಚೆನ್ನಾಗಿ ಸ್ಕೋರ್ ಮಾಡಿ, ಆಯ್ತಾ? Yes, ma'am. Okay, ma'am. ಓಕೆ, ಥ್ಯಾಂಕ್ ಯು. ಹಾಗಾದ್ರೆ ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ ಕಂಟಿನ್ಯೂ ಮಾಡೋಣ. Thank you, ma'am. Okay, ma'am. Thank you, ma'am. ಥ್ಯಾಂಕ್ ಯು.